ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೊಸ ಬೀಡ್ಸ್ ಕುಚ್ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಪಲ್ಲುನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಬೇಬಿ ಕುಚ್ ಕಟ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಬೇಬಿ ಕುಚ್ ಕಟ್ಟಬೇಕಾದ್ರೆ ಪಲ್ಲು ಬ್ಯಾಕ್ ಸೈಡ್ ತೊಗೊಂಡೆ ನಾವು ಇಲ್ಲಿ ಬೇಬಿ ಕುಚ್ ಕಟ್ಟಬೇಕು. ಬೇಬಿ ಕುಚ್ ಕಟ್ತಾ ಇದ್ದೀನಿ. ಇದಕ್ಕೆ ನಾನು 70 ದಾರ ತೊಗೊಂಡಿದ್ದೀನಿ ಮತ್ತು ಗೋಲ್ಡನ್ ಕಲರ್ ಜರಿ ಥ್ರೆಡ್ಡು ದಾರ ತೊಗೊಂಡಿದ್ದೀನಿ ಗಂಟು ಹಾಕೋದಕ್ಕೆ. ಇಲ್ಲಿ ನಾನು ಪಲ್ಲು ಕಲರು ಮತ್ತು ಬಾಡಿ ಕಲರು ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಈಸಿ ಡಿಸೈನು ಮತ್ತು ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು ಬೇಗನೂ ಹಾಕ್ಬೋದು ನೀವು. ವಿತಿನ್ 1.5 ಅವರಲ್ಲೆಲ್ಲ ಈ ಡಿಸೈನ್ನ ಹಾಕ್ಬೋದು ನೀವು. ಈಗ ನಾನು ಇಲ್ಲಿ ಫುಲ್ಲು ಬೇಬಿ ಕುಚ್ ಕಟ್ಕೋತಾ ಇದ್ದೀನಿ. ಸ್ಯಾರಿ ಫುಲ್ಲು ಬೇಬಿ ಕುಚ್ ಆಗಿದೆ. ಇದಕ್ಕೆ ನಾನಿಲ್ಲಿ ಸ್ಮಾಲ್ ಬೀಡ್ಸ್ ಬರುತ್ತಲ್ಲ, ತುಂಬ ಸ್ಮಾಲ್ ಬೀಡ್ಸು, ಆ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಪಲ್ಲು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಸ್ಟಿಚಿಂಗ್ ಥ್ರೆಡ್ಡು 4 ಎಳೆ ದಾರ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಥ್ರೆಡ್ಡಲ್ಲಿ. ಫಸ್ಟು ನಾನು ಇಲ್ಲಿ 5 ಬೀಡ್ಸ್ ಹಾಕೋತಾ ಇದ್ದೀನಿ. 5 ಸ್ಮಾಲ್ ಬೀಡ್ಸ್ ಹಾಕೋತಾ ಇದ್ದೀನಿ. 5 ಸ್ಮಾಲ್ ಬೀಡ್ಸ್ ಹಾಕ್ಕೊಂಡು ಮೇಲ್ಗಡೆಯಿಂದ ತೊಗೋಬೇಕು ನಾವು. ಬ್ಯಾಕ್ ಸೈಡಿಂದ ಗಂಟು ಹಾಕ್ಕೊಂಡು ದಾರನ ಬ್ಯಾಕ್ ಸೈಡಿಂದ ತೊಗೊಂಡು ಮೇಲ್ಗಡೆ ತೊಗೋಬೇಕು ಫಸ್ಟು. ಅದಾದಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆ ದಾರ ತೊಗೋಬೇಕು. ಕೆಳಗಡೆ ದಾರ ತೊಗೊಂಡು 5 ಬೀಡ್ಸ್ ಹಾಕಬೇಕು. 5 ಸ್ಮಾಲ್ ಬೀಡ್ಸ್ ಹಾಕಬೇಕು. ಮೇಲೆ ನಾವು ಎಷ್ಟು ಹಾಕಿರ್ತೀವಿ ಅಷ್ಟೇ ತೊಗೋಬೇಕು. ಇನ್ ಕೇಸ್ ನೀವೇನಾದರೂ ಕುಚ್ಚು ಅಂದರೆ ಇವಾಗ ನಾನು 70 ಎಳೆ ತೊಗೊಂಡಿದ್ದೀನಲ್ಲ, 70 ಎಳೆ ದಾರ, ಅದೇ ಥರನೇ ನೀವೇನಾದರೂ 80 ಎಳೆ ಆ ಥರ ತೊಗೊಂಡಾಗ 1 ಬೀಡ್ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ನೀವು ಎಷ್ಟು ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದೇ ಥರ ಹೊಸ ಡಿಸೈನ್ಸು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನಾನು ಸೆಕೆಂಡ್ ರೋನು ಹಾಗೆ ಮಾಡ್ಕೋತಾ ಇದ್ದೀನಿ. ಫಸ್ಟು 5 ಬೀಡ್ಸ್ ಹಾಕೋತಾ ಇದ್ದೀನಿ, ಮತ್ತೆ 5 ಬೀಡ್ಸ್ ಹಾಕೋತಾ ಇದ್ದೀನಿ. ಸೆಕೆಂಡ್ ಲೈನ್ಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಸೆಕೆಂಡ್ ಲೈನ್ಗೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಸೆಕೆಂಡ್ ಲೈನ್ಗೆ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇದನ್ನು ಗಂಟು ಹಾಕೋತಾ ಇದ್ದೀನಿ. ಸ್ವಲ್ಪ ಟೈಟಾಗಿ ನೀವು ಹಾಕಬೇಕು, ಲೂಸಾಗೆಲ್ಲ ಬಿಡಬಾರ್ದು ಬೀಡ್ಸ್ನ. ಲೂಸಾಗಿ ಬಿಟ್ಟಾಗ ಅದು ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಅಂದರೆ ಇದಾಗಿ ಕಾಣುತ್ತೆ, ಎಳ್ಕೊಂಡಂಗೆ ಆ ಥರ ಎಲ್ಲ ಕಾಣುತ್ತೆ. ನಿಮಗೇನಾದರೂ ಆ ಥರ ಫುಲ್ಲು ಗ್ರಿಪ್ಪಾಗಿ ಕುತ್ಕೋಬೇಕು ಅಂದರೆ ನೀವು ಬೇಕಾದರೆ ಗಮ್ ಹಾಕಿ ಬೀಡ್ಸ್ನ ಅಂಟಿಸ್ಬೋದು. ಅಂದರೆ ಇದೇ ಥರನೇ ಸ್ಟಿಚ್ ಮಾಡಬೇಕು. ಫಸ್ಟು ಇದೇ ಥರನೇ 4 ಎಳೆ ದಾರ ತೊಗೊಂಡು ಬೀಡ್ಸ್ ಹಾಕಿ ಎಲ್ಲ ಮಾಡಿ ಗಂಟು ಹಾಕ್ಕೋಬೇಕು. ಲಾಸ್ಟಲ್ಲಿ ನಿಮಗೆ ಕರೆಕ್ಟಾಗಿ ಕೂತ್ಕೋಬೇಕು ಅಂದರೆ ನೀವು ಗಮ್ ಹಾಕಿ ಕೂರಿಸ್ಬೋದು. ಇಲ್ಲ ಅಂದರೆ ಇದೇ ಥರನೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಏನು ಅಂದರೆ ಕಿತ್ತೋಗೋದು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಬೇಕು ಅಂದರೆ ಗಮ್ ಹಾಕ್ಬೋದು ಸೇಫ್ಟಿಗೆ, ಇಲ್ಲ ಅಂದರೆ ಇದೇ ಥರನೇ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಈಗ ಮತ್ತೆ ನಾನು 5 ಬೀಡ್ಸ್ ತೊಗೋತಾ ಇದ್ದೀನಿ, ಸ್ಮಾಲ್ ಬೀಡ್ಸು. ನೀವು ಬೇಕಂದರೆ ಬಿಗ್ ಬೀಡು ತೊಗೋಬೋದು. ಬಿಗ್ ಬೀಡ್ ಅಂದರೆ ನಿಮಗೆ 3 ಆಗುತ್ತೆ ಅಷ್ಟೇ. ಡಿಸೈನ್ ಅಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಲ್ಲ. ಅಂದರೆ ಇದಕ್ಕಿಂತ ಸ್ವಲ್ಪ ಬೀಡು, ಸ್ವಲ್ಪ ದಪ್ಪ ಇರೋ ಬೀಡನ್ನ ತೊಗೋಬೇಕು. ನೀವು ತೊಗೊಂಡ್ರೆ ಆವಾಗಾದರೆ ನೀವು 3 ಬೀಡ್ಸ್ ಅಷ್ಟೇ ಹಾಕೋಕ್ಕಾಗೋದು. ನೋಡಿ ಈಗ ನಾನು ಕಟ್ ಮಾಡಿಕೊಂಡೆ. ನೋಡಿ ಈಗ ಫುಲ್ಲು ಸ್ಯಾರಿ ಆಗಿದೆ. ಫುಲ್ಲು ಸ್ಯಾರಿ ಇವಾಗ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ, ಎಲಿಗೆಂಟಾಗಿದೆ ಅಂತಲೇ ಹೇಳ್ಬೋದು. ಇದು ಡಿಸೈನು ನೋಡಿ, ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಡಿಸೈನು, ತುಂಬಾ ಚೆನ್ನಾಗಿದೆ.